ಎಲ್ಲರಿಗೂ ಮುಂಜಾನೆಯ ಶುಭ ನಮನಗಳು. ಮಕ್ಕಳೇ, ಮನುಷ್ಯನ ಕೆಲವು ಗುಣಗಳನ್ನು ನೀವು ಹೇಳಬಲ್ಲಿರಾ? ಪ್ರೀತಿ, ತ್ಯಾಗ, ಸಹನೆ, ಕೋಪ, ಸಹಕಾರ, ಧೈರ್ಯ, ಭಯ, ತಾಳ್ಮೆ, ಕರುಣೆ, ಗೌರವ ಇತ್ಯಾದಿ. ಕೆಲವು ಒಳ್ಳೆಯ ಮತ್ತು ಕೆಲವು ಕೆಟ್ಟ ಗುಣಗಳು ಇವೆ. ಮಕ್ಕಳೇ, ನಾವು ಪ್ರತಿನಿತ್ಯ ಒಂದಲ್ಲ ಒಂದು ತಪ್ಪು ಅಥವಾ ಕೆಟ್ಟದ್ದನ್ನು ಮಾಡುತ್ತಲೇ ಇರುತ್ತೇವೆ ಅಲ್ಲವೇ? ಉದಾಹರಣೆಗೆ ಕೋಪ, ಸಿಟ್ಟು, ಇತರರಿಗೆ ಹೊಡೆಯುವುದು, ಕೆಟ್ಟ ಮಾತನ್ನು ಹೇಳುವುದು, ಹೀಯಾಳಿಸುವುದು, ಅಗೌರವದಿಂದ ಕಾಣುವುದು ಇತ್ಯಾದಿ. ಮಕ್ಕಳೇ, ನಾವು ತಪ್ಪುಗಳನ್ನು ಮಾಡಲು ಬೇರೆ ಬೇರೆ ಕಾರಣಗಳಿರಬಹುದು. ತಪ್ಪು ಮಾಡಿದ ನಂತರ ಕೆಲವರಿಗೆ ತಪ್ಪಿನ ಅರಿವು ಬೇಗ ತಿಳಿಯುತ್ತದೆ. ಇನ್ನು ಕೆಲವರಿಗೆ ನಾನು ತಪ್ಪೇ ಮಾಡಿಲ್ಲ ಎಂಬ ಸುಳ್ಳು ನಂಬಿಕೆ ಇರುತ್ತದೆ. ಆ ತಪ್ಪುಗಳಿಗೆ ನಾವು ಪಾಪ ಎಂದು ಕರೆಯುತ್ತೇವೆ. ಮಕ್ಕಳೇ, ದೇವರ ವಾಕ್ಯ ಹೇಳುತ್ತದೆ, ಒಬ್ಬನು ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದಿದ್ದು ಅದನ್ನು ಮಾಡದಿದ್ದರೆ ಅದು ಅವನಿಗೆ ಪಾಪವಾಗಿರುತ್ತದೆ. ಇಂದು ನಾನು ಮಾಡುತ್ತಿರುವ ಪಾಠದ ಹೆಸರು ಪಾಪ. ಎರಡೇ ಎರಡು ಅಕ್ಷರವಿರುವ ಈ ಪದಕ್ಕೆ ಯಾರೂ ಇಷ್ಟಪಡುವುದಿಲ್ಲ. ಆದರೆ ಎಲ್ಲರೂ ಅದರ ಸಂಗಡವೇ ಬದುಕುತ್ತಾರೆ. ಹಾಗಾದರೆ ಪಾಪ, ಇದನ್ನು ಆಳವಾಗಿ ಯೋಚಿಸಿದಾಗ ಹೀಗೆನ್ನುತ್ತೇವೆ: ದೇವರ ಮತ್ತು ನೆರೆಹೊರೆಯವರ ವಿರುದ್ಧ ಮಾಡುವ ತಪ್ಪೇ ಪಾಪ. ದೇವರ ಆಜ್ಞೆಗಳನ್ನು ಮೀರುವುದು ಪಾಪ. ಧರ್ಮಸಭೆಯ ಕಟ್ಟಳೆಗಳನ್ನು ಮೀರುವುದು ಪಾಪ. ನೀವು ತಪ್ಪು ಮಾಡಿದಾಗ ತಂದೆ, ತಾಯಿ ಅಥವಾ ಶಾಲೆಯಲ್ಲಿ ಶಿಕ್ಷಕರ ಮುಂದೆ ಧೈರ್ಯದಿಂದ ನಿಲ್ಲುತ್ತೀರಾ? ಇಲ್ಲ ಅಲ್ಲವೇ? ಅದೇ ರೀತಿ ಪಾಪ ಮಾಡಿದಾಗ ನಾವು ದೇವರ ಮುಂದೆ ಪ್ರೀತಿಯಿಂದ, ಸಲುಗೆಯಿಂದ ತಲೆ ಎತ್ತಿ ನಿಲ್ಲಲು ಸಾಧ್ಯವಿಲ್ಲ. ಏಕೆಂದರೆ ನಾವು ದೇವರ ಮತ್ತು ಹಿರಿಯರ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ಈ ಲೋಕದ ಮನುಷ್ಯರಲ್ಲಿ ಮೊದಲು ಪಾಪ ಮಾಡಿದವರು ಯಾರು ಹೇಳಿ ನೋಡೋಣ? ಆದಾಮ ಮತ್ತು ಹವ್ವ. ಅವರು ಎಲ್ಲ ಮನುಷ್ಯರ ಮೊದಲ ತಂದೆ ತಾಯಿ. ಅವರು ದೇವರ ಬಹುಪ್ರೀತಿಯ ಮಕ್ಕಳಾಗಿ ಬಾಳುತ್ತಿದ್ದರು. ಆದರೆ ಸೈತಾನ ಅವರನ್ನು ಶೋಧನೆಗೆ ಒಳಪಡಿಸಿದ. ಇವರು ಅವನ ಮಾತು ಕೇಳಿ ದೇವರ ಮಾತನ್ನು ಮೀರಿದರು. ಇದು ಮೊದಲ ಪಾಪ. ಇದನ್ನೇ ನಾವು ಜನ್ಮ ಪಾಪ ಎನ್ನುತ್ತೇವೆ. ಈ ಚಿತ್ರ ನೋಡಿ. ಪಾಪ ಮಾಡಿದ ನಂತರ ಅವರು ಹೇಗೆ ನಾಚಿಕೆಯಿಂದ ದೇವರಿಂದ ಬಚ್ಚಿಟ್ಟುಕೊಂಡಿದ್ದಾರೆ. ಅನಂತರ ಅವರ ಮಕ್ಕಳಾದ ಎಲ್ಲ ಮನುಷ್ಯರು ಪಾಪ ಮಾಡಿದರು. ದೇವರಿಗೆ ಅವಿಧೇಯರಾದರು. ಅಹಂಕಾರ ತೋರಿಸಿದರು. ಇತರರಿಗೆ ಮೋಸ ಮಾಡಿದರು. ಕೊಲೆ ಮಾಡಿದರು. ಕೆಟ್ಟ ಮಾತುಗಳನ್ನು ಆಡಿದರು. ದೇವರನ್ನು ಸ್ತುತಿಸಲು, ದೇವರನ್ನು ಆರಾಧಿಸಲು ಮರೆತರು. ದೇವರು ಸೃಷ್ಟಿಸಿದ ವಸ್ತುಗಳನ್ನು ಆರಾಧಿಸಿದರು. ಹೀಗೆ ದೇವರಿಗೆ ಬಹಳ ನೋವು ಉಂಟು ಮಾಡಿದರು. ಪಾಪ ಹೆಚ್ಚಾದಾಗ ದೇವರು ಕೋಪಗೊಂಡರು. ಮನುಷ್ಯರನ್ನು ದಂಡಿಸಿದರು. ಆದರೆ ಮನುಷ್ಯ ಕ್ಷಮೆ ಕೇಳಿದಾಗ ಕರುಣೆ ತೋರಿಸಿದರು. ನಾವು ಕೂಡ ದೇವರಿಗೆ, ತಂದೆ ತಾಯಿ, ಗುರು ಹಿರಿಯರಿಗೆ ಅವಿಧೇಯರಾಗಿ ನಡೆದು ಪಾಪ ಮಾಡಿದಾಗ ದೇವರಿಗೆ ನೋವಾಗುತ್ತದೆ. ದೇವರು ನಮ್ಮನ್ನು ಶಿಕ್ಷಿಸುತ್ತಾರೆ. ಈಗ ಪಾಪದಲ್ಲಿ ಎಷ್ಟು ವಿಧಗಳಿವೆ ಎಂದು ನೋಡೋಣ. ಪಾಪದಲ್ಲಿ 2 ವಿಧ. 1 ಜನ್ಮ ಪಾಪ, 2 ಕರ್ಮ ಪಾಪ. ಜನ್ಮ ಪಾಪ ಅಂದರೆ ನಮ್ಮ ಹುಟ್ಟಿನಿಂದಲೇ, ಅಂದರೆ ನಮ್ಮ ತಂದೆ ತಾಯಿಯ ಜೊತೆಯಲ್ಲೇ ನಮಗೆ ಕೂಡ ಆ ಜನ್ಮ ಪಾಪ ಅಂಟಿಕೊಂಡಿರುತ್ತದೆ. 2 ಕರ್ಮ ಪಾಪ, ಇದು ನಾವು ಮಾಡುವ ತಪ್ಪು ಕೆಲಸಗಳಿಂದ ಆಗುವಂಥ ಪಾಪ. ಈ ಕರ್ಮ ಪಾಪದಲ್ಲೂ ಕೂಡ 2 ವಿಧಗಳಿವೆ. ಒಂದು
ಮಹಾಪಾಪ. 2 ಅಲ್ಪ ಪಾಪ. ಮಹಾಪಾಪ ಅಂದರೆ ಘೋರವಾದ ಅಪರಾಧವನ್ನು ಮಾಡುವುದು, ಅಂದರೆ ಕೊಲೆ ಮಾಡುವುದು ಉದಾಹರಣೆಗೆ. ಅಲ್ಪ ಪಾಪ ಎಂದರೆ ನಾವು ಪ್ರತಿನಿತ್ಯ ಮಾಡುವ ಸಣ್ಣ ಸಣ್ಣ ಪಾಪಗಳು ಅಥವಾ ಕೆಟ್ಟ ಕೆಲಸಗಳು. ಹಾಗಾದರೆ ಮಕ್ಕಳೇ, ನಾವು ಈ ಪಾಪದ 2 ವಿಧಗಳನ್ನು ನಾವು ನಮ್ಮ ಜೀವನದಲ್ಲಿ ಮಾಡಲೇಬಾರದು. ಮಾಡಿದ್ದೇ ಆದರೆ ನಾವು ದೇವರಿಂದ, ಕುಟುಂಬದಿಂದ, ಸಮಾಜದಿಂದ ದೂರವಾಗುತ್ತಲೇ ಇರುತ್ತೇವೆ. ನಮಗೆ ಯಾರೂ ಕೂಡ ಗೌರವದಿಂದ ಕಾಣುವುದಿಲ್ಲ. ಹಾಗಾಗಿ ಪಾಪದ ಬದಲಾಗಿ ನಾವು ನಮ್ಮ ಜೀವನವನ್ನು ಪ್ರೀತಿಯಿಂದ, ಸಹನೆಯಿಂದ, ತಾಳ್ಮೆಯಿಂದ ನಾವು ಬದುಕಬೇಕು. ಮಕ್ಕಳೇ, ನಾವು ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ದೇವರಲ್ಲಿ ಕ್ಷಮೆ ಬೇಡುತ್ತಾ ದೇವರಲ್ಲಿ ಪ್ರಾರ್ಥಿಸೋಣ. ದೇವರೇ, ನೀವು ನಮ್ಮನ್ನು ಎಷ್ಟೊಂದು ಪ್ರೀತಿಸುತ್ತೀರಿ. ಆದರೂ ಎಷ್ಟೋ ಬಾರಿ ನಾವು ನಿಮ್ಮ ಆಜ್ಞೆಯಂತೆ ನಡೆಯದೆ, ಹಿರಿಯರ ಮಾತು ಕೇಳದೆ ನಿಮ್ಮ ವಿರುದ್ಧ ಹಾಗೂ ಅವರ ವಿರುದ್ಧ ಪಾಪ ಮಾಡಿದ್ದೇವೆ. ಅವರ ಹಾಗೂ ಅದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಮನಸ್ಸನ್ನು ನೋಯಿಸಿದ್ದೇವೆ. ನಮ್ಮನ್ನು ಕ್ಷಮಿಸಿರಿ. ಇನ್ನು ಮುಂದೆ ಪಾಪ ಮಾಡದಿರಲು ಸಹಾಯ ನೀಡಿರಿ. ಮಕ್ಕಳೇ, ನಿಮಗೆ ತಿಳಿದಿರಲಿ, ನಾವು ಪಾಪ ಮಾಡಿದ್ದಾಗ ನಾವು ದೇವರ ಮಕ್ಕಳಾಗುವ ಭಾಗ್ಯವನ್ನು ಕಳೆದುಕೊಳ್ಳುತ್ತೇವೆ. ಮಕ್ಕಳೇ, ಇಲ್ಲಿಗೆ ನನ್ನ ಪಾಠವನ್ನು ಮುಗಿಸುತ್ತೇನೆ. ವಂದನೆಗಳು.